ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ರೆಡಿ ಕೂಡ ಆಗಿದ್ದೀನಿ. ಯಾವಾಗಲೂ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ರೆಡಿಯಾಗಿದ್ದೀನಿ ಅಂತ ಅಂತಾಳೆ ಅನ್ಕೋಬೇಡಿ. ಇನ್ನೇನು ಮಾಡೋಕ್ಕಾಗುತ್ತೆ, ಫಂಕ್ಷನ್ನು ಎವ್ರಿ ಡೇ ಟೈಮ್ ಫಂಕ್ಷನ್ ಇದ್ದೇ ಇರುತ್ತೆ. ಎಲ್ಲನೂ ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಎಲ್ಲ ತೀರಾ ಹತ್ರದೇನೆ, ಎಲ್ಲ ಪ್ರೀತಿ ವಿಶ್ವಾಸದಿಂದನೇ ಬಂದು ಕರೆದಿರ್ತಾರೆ. ಹಂಗಾಗಿ ಹೋಗಲೇಬೇಕಾಗುತ್ತಲ್ವ. ಸೊ ಇವತ್ತು ಸಂಡೇ ಆಫ್ಟರ್ನೂನ್ ನಾನು ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ. ಆ್ಯಂಡ್ ಇವಾಗ ಒಂದು ಸಿಂಪಲ್ ಸೀಮಂತ ಫಂಕ್ಷನ್ ಇದೆ. ಆ್ಯಂಡ್ ಒಂದು ಕರ್ನಾರೆ ಕೂಡ ಇದೆ. ಕರ್ನಾರೆಗೆ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಆ್ಯಂಡ್ ಸೀಮಂತ ಫಂಕ್ಷನ್ಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿಂದ ಹೋಗಿದ್ದು ಬಂದಮೇಲೆ ಮತ್ತೆ ಸಂಜೆ ಒಂದು ರಿಸೆಪ್ಷನ್ ಕೂಡ ಇದೆ. ಸ್ವಲ್ಪ ಲಾಂಗೇನೆ ಅಂತ ಹೇಳ್ಬೋದು, ಮಂಡ್ಯ ಹತ್ರ. ಅಲ್ಲಿಗೂ ಕೂಡ ಹೋಗಬೇಕು. ಆ್ಯಂಡ್ ಈಗ ಸದ್ಯಕ್ಕೆ ರಿಸೆಪ್ಷನ್ಗೂ ಸೇರಿಸಿ ರೆಡಿಯಾಗಿಲ್ಲ. ಈಗ ಜಸ್ಟು ನಾನು ಸೀಮಂತ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮಾತ್ರ ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ. ಆ್ಯಂಡ್ ಇವಾಗ ಫಂಕ್ಷನ್ಗೆ ಹೋಗಿದ್ದು ಬರೋಣ. ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಎಲ್ರಿಗೂ ಸ್ವಾಗತನ ಕೋರ್ತಾ, ನಾನಂತೂ ಸೂಪರಾಗಿದ್ದೀನಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ, ರಿಕ್ವೆಸ್ಟ್ನ ಮಾಡ್ಕೊಳ್ತಾ, ಇವತ್ತಿನ ಒಂದು ವಿಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವಾಗ ನನಗೆ ಸೀಮಂತ ನಡೀತಾ ಇರೋ ಜಾಗ ಗೊತ್ತಿಲ್ಲ. ಹಾಗಾಗಿ ನಿಯರ್ ಬೈಯಲ್ಲೇ ಕರ್ನಾರೆ ಕೂಡ ಇರೋದ್ರಿಂದ ಹಸ್ಬೆಂಡು ನನಗೆ ರೂಟ್ನ ತೋರಿಸ್ಕೊಟ್ಬಿಟ್ಟು ಅವರು ನೆಕ್ಸ್ಟ್ ಹೋಗಿ ಕರ್ನಾರೆ ಮುಗಿಸ್ಕೊಂಡು ಬರ್ತಾರೆ. ನಾನು ಸೀಮಂತ ಫಂಕ್ಷನ್ನ ಮುಗಿಸ್ಕೊಂಡು ಬರ್ತೀನಿ. ಎಲ್ಲ ಹೆಂಗಿರುತ್ತೆ ಇವತ್ತಿನ ದಿನ ಪೂರ್ತಿ ಆಫ್ಟರ್ನೂನಿಂದ ನೈಟ್ ತನಕ ಹೆಂಗಿರುತ್ತೆ ಅದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ನ ಮಾಡ್ತೀನಿ. ಓಕೆ, ಹಾಗೆ ನೋಡ್ತಾ ಇದ್ದೀರಲ್ಲ, ನಾನಿವಾಗ ಸೀಮಂತ ಕಾರ್ಯಕ್ರಮಕ್ಕೆ ಬಂದೆ. ಬರುವಷ್ಟರಲ್ಲಿ ಆಲ್ಮೋಸ್ಟ್ ಪ್ರೋಗ್ರಾಮ್ ಎಲ್ಲ ಮುಗ್ದಿತ್ತು ಅಂತಲೇ ಹೇಳ್ಬೋದು. ಒಂದಷ್ಟು ಜನ ಅಲ್ಲೇ ಊಟನೇ ಮುಗಿಸ್ಕೊಂಡು ಹೊರಟೋಗಿದ್ರು. ಏನು ಮಾಡೋಕ್ಕಾಗಲ್ಲ, ನಾನು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ ಅಂತ ಹೇಳಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋನೂ ತೆಗೆಸ್ಕೊಂಡು ಊಟ ಮಾಡಿಕೊಂಡು ಹೊರಟೆ. ಅದ್ರ ಗ್ಯಾಪಲ್ಲಿ ಹುಡುಗಿ ಏನು ಬಂದವ್ರನ್ನ ಮಾತಾಡಿಸ್ಕೊಂಡು ಫೋಟೋನ ತೆಗೆಸ್ಕೊತಾಯಿತ್ತು. ಅದೊಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅವಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ಅಂತಲೇ ಹೇಳ್ಬೋದು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನ ಮಾಡಿಕೊಂಡು, ಹಾಗೆ ಇಲ್ಲಿ ನನಗೆ ಸ್ವಲ್ಪ ಊಟಗಳು ಇಲ್ಲಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ ನೆನ್ನೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋಣ ಅಂತ ಹೇಳಿ ತೊಗೊಂಡು ಬಂದೆ. ಆ್ಯಂಡ್ ಸ್ಯಾರಿನ ಇಸ್ಕೊಂಡಿಲ್ಲ, ಸ್ಯಾರಿನೂ ಫಾಲ್ ಆ್ಯಂಡ್ ಜಿಗ್ಜಾಗ್ ಆಗಿಲ್ಲ ಅಂತ ಹೇಳಿದರು. ಅದನ್ನು ಕೂಡ ಇಸ್ಕೊಂಡು ಇವಾಗ ಅದನ್ನು ಕುಚ್ಚು ಕಟ್ಟೋದಕ್ಕೆ ಕೊಟ್ಬಿಟ್ಟು ಹೋಗಬೇಕು. ಶಾಪ್ ಕ್ಲೋಸ್ ಆಗಿದೆ, ಆಫ್ಟರ್ 2:30 ಆಗಿದೆ. ಇಷ್ಟೊತ್ತಲ್ಲಿ ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ ಅಲ್ವಾ. ಹಂಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಶಾಪ್ ಹತ್ರ ಬಂದುಬಿಟ್ಟಿದ್ದೀನಿ. ಬಂದೊಂದು 5 ನಿಮಿಷ ಸ್ಯಾರಿ ಕೊಟ್ಬಿಟ್ಟು ಬ್ಲೌಸ್ ಇಸ್ಕೊಂಡು ಹೋಗಿ ಅಂತ ಬರ್ತೀನಿ ಅಕ್ಕ ಅಂತ ಹೇಳೋರೆ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಬಿಸಿಲಲ್ಲಿ ಎಲ್ಲೂ ರೋಡಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ. ಸೈಡಲ್ಲಿ ಬಂದು ಸ್ವಲ್ಪ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ಇನ್ನು ಅವ್ರು ಬಂದ ತಕ್ಷಣ ಸ್ಯಾರಿ ಇಸ್ಕೊಂಡು ಬ್ಲೌಸ್ ಇಸ್ಕೊಂಡು ಬಂದರು. ಬರ್ತೀರಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ನನಗೆ ಅರ್ಜೆಂಟ್ ಸ್ಯಾರಿ ಬೇಕಿತ್ತು. ಈಗ ಕುಚ್ಚು ಹೊಲಿಯೋಕ್ಕೆ ಕೊಟ್ಬಿಟ್ಟು ಹೋಗಬೇಕು. ಅವ್ರನ್ನ ಕೇಳಬೇಕು, ಅಲ್ಲಿ ಕುಚ್ಚು ಹಾಕ್ಕೊಡ್ತೀರಾ ಬೇಗ ಫಾಸ್ಟಾಗಿ ಅಂತ. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಈ ಸ್ಯಾರಿ ಆ್ಯಂಡ್ ಸ್ಟಿಚ್ ಮಾಡಿಸೋದು ಐತಲ್ಲ, ಅದರಷ್ಟು ದೊಡ್ಡ ತಲೆನೋವಿನ ಕೆಲಸ ನಮ್ಗಳಿಗೆ ಇನ್ನೊಂದಿಲ್ಲ ನೋಡಿ. ಏನು ಮಾಡೋದು ಅಣ್ಣ? ಈ ಬ್ಲೌಸ್ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಣ್ಣ, ಹಾಳು ಮಾಡಿಬಿಟ್ಟವ್ರೆ. ಈಗ ಏನು ಮಾಡೋಣ ನಾನು? ಹಾಗೆ ಬ್ಲೌಸ್ನ ಕೊಟ್ಬಿಟ್ಟು ರೆಡಿ ಮಾಡೋಕ್ಕೆ ಸ್ಯಾರಿನ ಇಸ್ಕೊಂಡು ಹೋಗಿ ಬೇರೆ ಕಡೆ ಕುಚ್ಚು ಕಟ್ಟೋದಕ್ಕೆ ಕೊಟ್ಬಿಟ್ಟು ಹಾಗೆ ಬರ್ತಾ ಖುಷಿ ನೀರು ಹಾಕ್ತವನು. ಏನು ಮಾಡ್ದೆ ನೋಡು ನಿಂತಿಗೆ. ಖುಷಿ ಬರ್ತಾ ಇರೋದು ಗೊತ್ತಿರಲಿಲ್ಲ ನಿನಗೆ? ಬೇಕು ಅಂತ ಆಗ್ತಾ ಇಲ್ವಾ? ಸುಳ್ಳು ಹೇಳ್ಬೇಡ ನೀನು. ಫೋನ್ ಏನಾದರೂ ಆಗಬೇಕಿತ್ತು ನಿನಗೆ, ಗಿಡಕ್ಕೆ ಹಾಕಿಸ್ತಿದ್ದೆ. ಕುಚ್ಚು ಕಟ್ಟಕ್ಕೆ ಕೊಟ್ಬಿಟ್ಟು ಹಂಗೆ ತಂಗಿಗೆ ಹತ್ರ ನನ್ನ ಬ್ಲೌಸಲ್ಲೇ ಕೊಟ್ಟಿರೋದಾಯ್ತಾ. ಆಮೇಲೆ ಚೆನ್ನಾಗಿ ಪರಿಚಯನೂ ಇರೋದ್ರಿಂದ ತಂಗಿ ಮನೆ ಹತ್ರನೇ ಕೊಟ್ಟಿರ್ತೀನಿ ಅಂತ ಸರಿ ಅಂತ ಹೇಳಿ ತಂಗಿ ಮನೆ ಹತ್ರ ಹೋಗಿ ಅವಳ ಕೈಲಿ ಬಿಲ್ ಕೊಟ್ಬಿಟ್ಟು ಬಂದೆ. ಈ ಸಿಟ್ಟಿಗೂ ಸಂಜೆ ಕೊಡ್ತಾರಂತೆ ಅಂತ ಹೇಳಿ. ಸೊ ಇವಾಗ ಇಲ್ಲಿ ಬಂದರೆ ನನ್ನ ಮಗ ಗಿಡಗಳಿಗೆಲ್ಲ ನೀರು ಹಾಕ್ತವನೆ, ಕಾಣಿಸ್ತಿಲ್ಲ. ವಿಡಿಯೋ ಆಫೇ ಆಯ್ತಲ್ಲ ಕಣೋ.
ಏನ ಈಗ ತಾನೇ ಒಂದು ವರ್ಷಕ್ಕಾಗಷ್ಟು ಅಂದೆ, ಅಲ್ಲೇ ಒಂದು ತಿಂಗಳಿಗಾಗಷ್ಟು ಅಂತೀಯ. ಹಾಗೆ ಇವ್ರು ನೋಡಿ ಫ್ರೆಂಡ್ಸ್, ಕರ್ನಾಟಕ ಹೋಗಿ ಭರ್ಜರಿ ಬಾಡೂಟ ಮಾಡಿಬಿಟ್ಟು ನನ್ನನ್ನು ವೆಜ್ ಊಟಕ್ಕೆ ಕಳಿಸ್ಬಿಟ್ಟು ವೆಜ್ ಊಟ ಮಾಡಿಸ್ಬಿಟ್ಟು ಅವರು ಭರ್ಜರಿ ಬಾಡೂಟ ಮಾಡ್ಕೊಬಂದು ಮುಂದೆಗಡೆ ಫ್ಯಾನ್ ಹಾಕ್ಕೊಂಡು ಎಷ್ಟು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ. ಪ್ರಪಂಚದಲ್ಲಿ ಅತ್ಯಂತ ಪುಣ್ಯ ಜೀವಿಗಳು ಅಂತಂದರೆ ಗಂಡು ಜೀವಿಗಳು. ನೋಡಿ ಫ್ರೆಂಡ್ಸ್, ನಾವಿವಾಗ ಈ ಬಿಸಿಲಲ್ಲಿ ಸಾಕಾಗಿ ಬಂದಿದ್ರು ಇವಾಗ ಫಟಾಫಟ್ ಅಂತೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು. ಯಾಕೆ ಅಂದರೆ ಸಂಜೆಗೆ ಹೇಳಿದ್ನಲ್ಲ ರಿಸೆಪ್ಷನ್ ಇದೆ ಅಂತ, ಸಂಜೆ ರಿಸೆಪ್ಷನ್ಗೆ ಹೋಗಬೇಕು. ಸಂಜೆ ರಿಸೆಪ್ಷನ್ನು ಅಂತಂದರೆ ಒಂದು 5-5:30 ಅಷ್ಟೆಲ್ಲ ಹೊರಡಬೇಕು ಅಂತ ಹೇಳೋರೆ, ದೂರ ಇರೋದ್ರಿಂದ. ಸೊ ಒಂದು 4:30ಗೆಲ್ಲ ರೆಡಿಯಾಗೋಕೆ ಹೋಗಬೇಕು. ಈಗ ಟೈಮ್ ಬಂದು 3:30. ಈಗ ನಾನು ಕೂಡ ಫಟಾಫಟ್ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಏನು ನಾಳೆ ವಾರಕ್ಕೂ ಕೂಡ ಸ್ವಲ್ಪ ನೀಟಾಗಿ ಎಲ್ಲನೂ ಕ್ಲೀನ್ ಕಸ ಗಿಸ ಎಲ್ಲ ಗುಡಿಸಿ ನೀಟ್ ರೆಡಿ ಮಾಡ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ನಾಳೆ ನಂದು ಮಗಂದು ಚಿಕ್ಕ ಮಗಂದು ಬರ್ಡೇ ಇದೆ, ಅದ್ರ ಜೊತೆಗೆ ಒಂದು ಸ್ಪೆಷಲ್ ಫಂಕ್ಷನ್ ಇದೆ, ಅಲ್ಲಿಗೂ ಬೇಗ ಹೋಗಬೇಕು. ಟೈಮ್ ಇಲ್ಲ ಎಲ್ಲನೂ. ಹಂಗಾಗಿ ಎಲ್ಲ ಒಂದೇ ಸಾರಿ ಈ ರೀತಿ ಫಂಕ್ಷನ್ಗಳು ಅದು ಇದು ಅಂತೆಲ್ಲ ಒಂದೇ ಸಾರಿ ಆಗಿಬಿಟ್ರೆ ಎಷ್ಟು ಹಿಂಸೆ ಆಯ್ತದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಕೀ ತಗೋತವ್ರೆ ಚುಚ್ಚಕ್ಕೆ ಫ್ರೆಂಡ್ಸ್, ಕೀ ಎತ್ಕೋತವ್ರೆ ಮೆತ್ಕೆ ಚುಚ್ಚಿ ಕೇಸ್ ಹಾಕ್ತೀನಿ ಹೋಗ್ಬಿಟ್ಟು, ಗೊತ್ತಾಯ್ತಾ? ಸಾಕ್ಷಿನೂ ಹೆಂಗೋ ಸಿಕ್ತು. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬೇಗ ಎಲ್ಲ ಹಸ್ರ ಎಲ್ಲ ಇತ್ತು, ಕಸ ಎಲ್ಲ ಗುಡಿಸ್ಬಿಟ್ಟು ಹೆಂಗೋ ನೀರು ಹಿಡಿತಾವನಲ್ಲ ಸುತ್ತ ಕಾಂಪೌಂಡೆಲ್ಲ ತೊಳ್ಕೊಬಂದ್ಬಿಟ್ಟು ರೆಡಿ ಆಗಬೇಕು. ಇನ್ನೊಂದು 1 ಅವರಲ್ಲೆಲ್ಲ ಅಷ್ಟು ಕೆಲಸನ ನಾನು ಮುಗಿಸ್ಕೊಂಡು ಅದಾದಮೇಲೆ ರೆಡಿ ಆಗೋದಕ್ಕೆ ಶುರು ಮಾಡಬೇಕು. ತಡ ಮಾಡೋದು ಬೇಡ. ಈಗ ಬನ್ನಿ ಬೇಗ ಹೋಗಿ ಕೆಲಸ ಮುಗಿಸ್ಬಿಡೋಣ. ಮಾತಾಡ್ರಿ, ಏನಾದರೂ ಬಾಯ್ಬಿಟ್ಟು ಹೋಗ್ಲಿ. ಮಾತಾಡಿ ಅಂತ ಹೇಳ್ತಾ ಇರೋದು. ಕರ್ಗೋ ಕರ್ಗೋ, ನಿಂಗಲ್ವ ಹೇಳ್ತಾ ಇರೋದು ಮಾತಾಡು ಅಂತ. ಕೊಬ್ಬು ಎಷ್ಟು ಕೊಬ್ಬು ಹೆಚ್ಚಾಗೋದೆ ಅಂದರೆ ಈಗ ನಾನ್ ವೆಜ್ ಬೇರೆ ತಿನ್ಕೊಬಂದ್ಬಿಟ್ಟಿರೋದಲ್ವ, ಅದಕ್ಕೆ ತಾನೇ. ಕರ್ಗೋ ಈ ಕಳ್ಳಾಟ ಕಳ್ಳಿದೆ ಮಾಡ್ಕೊಂಡು ಬಂದ್ಬಿಟ್ಟಲ್ಲ ಉಸ್ನಾಗ ಊರಿಗೆ ಮರಿ ಅಂತ. ಹಾಂ, ಉಸ್ನಾಗ ಊರಿಗೆ ಮರಿ ಅಂತ. ಸರಿ ಫ್ರೆಂಡ್ಸ್, ಸಿಗ್ತೀನಿ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನೋ ಇಟ್ಟೇನೋ ಅಂತಂದು ಏನಿಟ್ಟೆ ಅಂತ ನಂಗೆ ಜ್ಞಾಪಕ ಬರ್ತಾಯಿಲ್ಲ. ಫೈನಲಿ ಫ್ರೆಂಡ್ಸ್, ನಾನು ಈ ರೀತಿಯಲ್ಲಿ ರಿಸೆಪ್ಷನ್ಗೂ ಕೂಡ ರೆಡಿಯಾಗಾಯಿತು, ಹೊರಡ್ಬೇಕಷ್ಟೇ. ಅಮ್ಮ ಕೂಡ ಬಂದು ರೆಡಿಯಾಗಿ ಕೂತಿದ್ದಾರೆ. ಇನ್ನು ಅಕ್ಕ ತಂಗಿ ಎಲ್ಲರೂ ಬರಬೇಕು, ಹೊರಡಬೇಕು. ಅಪ್ಪ ಅಕ್ಕವ್ರ ಮನೆ ಹತ್ರ ಹೋಗೋರೆ, ಅಲ್ಲಿಂದನೇ ಬರ್ತಾರೇನೋ ಗೊತ್ತಿಲ್ಲ. ಫೈನಲಿ ಈ ರೀತಿ ಔಟ್ಫಿಟ್ಟಲ್ಲಿ ನಾನು ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ನಾವೆಲ್ಲರೂ ಇವಾಗ ಮದುವೆ ನೈಟ್ ರಿಸೆಪ್ಷನ್ಗೆ ಹೊರಟ್ವಿ. ಯಾರ್ಯಾರೆಲ್ಲ ಹೊರಟ್ವಿ ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಅಕ್ಕ, ಅಮ್ಮ, ನಾನು ಮತ್ತು ನನ್ನ ತಂಗಿ ಯಜಮಾನರು ಕರ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ನನ್ನ ಚಿಕ್ಕ ಮಗ ಮತ್ತು ಅಪ್ಪ ಬಂದು ಹಿಂದೆಗಡೆ ಕಾರಲ್ಲಿ ನಮ್ಮ ಇನ್ನೊಂದು ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಅಣ್ಣ, ಅದಕ್ಕೆ ಮತ್ತು ಅಕ್ಕ, ಇನ್ನೊಂದು ಅಣ್ಣ ಎಲ್ಲರೂ ಬರ್ತಾಯಿದ್ರು. ಸೊ ಈ ಕಾರಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ, ಆ ಕಾರಲ್ಲೇ ಬರ್ತೀನಿ ಅಂತ ಹೇಳಿ ಆ ಕಾರಲ್ಲಿ ಕೂತ್ಕೊಂಡ್ರು. ನೋಡ್ತಿದ್ದೀರಲ್ಲ, ಚೌಟ್ರಿ ಹತ್ರ ಬಂದ್ವಿ. ಚೌಟ್ರಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಬರ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತೇಳಿ ಕಬ್ಬಿನ ಹಾಲಿಗೆ ರೆಡಿ ಮಾಡಿದರು. ನಾವು ಕೂಡ ಸ್ವಲ್ಪ ಕಬ್ಬಿನ ಹಾಲನ್ನ ತೊಗೊಂಡು ಕುಟ್ಕೊಂಡು ಒಳಗಡೆ ಹೊರಟ್ವಿ. ಒಳಗಡೆ ಹೋಗ್ತಿದ್ದಂಗೆ ಸಂಗೀತ ಕಾರ್ಯಕ್ರಮ ಎಲ್ಲ ಇತ್ತು. ಇಂದು ನಾಗರಾಜು ಮತ್ತು ಇನ್ನೊಬ್ಬರು ಸರಿಗಮಪನಲ್ಲೇ ಗೆದ್ದಿದ್ದವರು, ಅವ್ರನ್ನ ಸಂಗೀತ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸಾರಿ. ಅದಾದಮೇಲೆ ಎಲ್ಲರೂ ಅಂದರೆ ಅತ್ತೆ ಮಾವ, ಅತ್ತೆ ಮಗ ಅಂದರೆ ನಮ್ಮ ತಮ್ಮನ ಹೆಂಡ್ತಿ, ಪಾಪು ಎಲ್ಲರೂ ಮಾತಾಡಿಸ್ಕೊಂಡು, ಹುಡುಗಿನೂ ಮಾತಾಡಿಸ್ಕೊಂಡು ನೋಡ್ತಿದ್ದೀರಲ್ಲ, ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಾ ಇದ್ದೀವಿ. ಇದು ಆಲ್ಮೋಸ್ಟು ಒಂದು ಸಿಂಪಲ್ ಸಣ್ಣ ಫ್ಯಾಮಿಲಿ ಇವಾಗ ಅಂತ ಹೇಳ್ಬೋದು. ಇನ್ನು ಜಾಸ್ತಿ
ಜಾಸ್ತಿ ಜನ ಇರ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಇದ್ದಂಥ ನಾವಿಷ್ಟು ಜನ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡು ಊಟದ ಕಡೆ ಹೊರಟ್ವಿ. ಊಟದ ಕಡೆ ಹೊರಟ್ರಂತೂ ಕೇಳೋದೇ ಬೇಡ, ಎವ್ವಿ ರಶ್ ಇತ್ತು. ಚೌಟ್ರಿ ಒಳಗಡೆನೆ ಊಟದಲ್ಲೇ ತುಂಬ ಅಂದರೆ ತುಂಬಾ ದೊಡ್ಡ ಊಟದಲ್ಲಿತ್ತು, ನೋಡ್ತಿದ್ದೀರಲ್ಲ. ಅದನ್ನು ಕೂಡ ಫಿಲ್ಲಾಗಿ ಡೋರ್ ಕ್ಲೋಸ್ ಆಗಿತ್ತು. ಅದನ್ನು ಸಾಕಾಗಲ್ಲ ಅಂತ ಹೇಳಿ ಹೊರಗಡೆನೂ ಕೂಡ ಊಟದ್ದು ವ್ಯವಸ್ಥೆನ ಮಾಡಿದ್ರು. ಎರಡೂ ಕಡೆ ತುಂಬ ಅಂದರೆ ತುಂಬ ರಶ್ ಇತ್ತು. ಹಂಗೂ ಹಿಂಗೂ ಮಾಡಿ ಒಂದು ಹಾಫ್ ಆನ್ ಅವರ್ ನಿಂತು ಊಟ ಮುಗಿಸ್ಕೊಂಡು ಬಂದ್ವಿ. ಬಂದರೆ ಸ್ನ್ಯಾಕ್ಸು ಆ್ಯಂಡ್ ಐಸ್ ಕ್ರೀಮ್, ಬೀಡ ಇದೆಲ್ಲ ಖಾಲಿಯಾಗಿತ್ತು ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂತೇಳಿ ಊಟ ಮುಗಿಸ್ಕೊಂಡು ಇನ್ನೊಂದು ರೌಂಡ್ ಚೌಟ್ರಿ ಒಳಗಡೆ ಹೋಗಿ ತಮ್ಮನಿಗೆ ಮತ್ತು ತಮ್ಮನ ಹೆಂಡ್ತಿಗೆ ಎಲ್ರಿಗೂ ಕೂಡ ಸರಿ ಹೊರಡ್ತೀವಿ ಅಂತ ಹೇಳಿ ಹೊರಟ್ವಿ. ಈಗ ನೋಡಿ ರೆಡಿಯಾಗಿ ಹೋಗ್ಬೇಕಾದ್ರೆ ಒಂಥರ ಇತ್ತು. ಈಗ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾವ ಥರ ಹೋಗ್ತಾ ಇದ್ದೀವಿ ಅಂತ ರೆಡಿಯಾಗಿ ಹೋಗ್ಬೇಕಾದ್ರೆ ಇರುವಂಥ ಎನರ್ಜಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಇರೋದಿಲ್ಲ ನೋಡಿ. ಹಂಗೇ ತಮಾಷೆಯಾಗಿ ಮಾತಾಡಿಕೊಂಡು ಅಣ್ಣ ಅತ್ತಿಗೆಯವರು ಕೂಡ ಹೊರಟ್ರು. ಅವರು ಹೋದ್ಮೇಲೆ ನಾವು ಕೂಡ ಮನೆ ಕಡೆ ಬಂದ್ವಿ. ಅಕ್ಕ ಇಲ್ಲಿ ಮನೆ ಹತ್ರ ಇಳ್ಕೊಂಡ್ಲು. ಅವಳನ್ನ ಇಳಿಸ್ಬಿಟ್ಟು ನನ್ನನ್ನು ಮತ್ತು ಅಮ್ಮನ್ನ ಮತ್ತು ನನ್ನ ಮಗನೂ ಕೂಡ ತಂಗಿಯವರು ಮನೆ ಹತ್ರ ಡ್ರಾಪ್ ಮಾಡಿ ಅವರು ಕೂಡ ವಾಪಸ್ ಹೋದರು. ಅವ್ರನ್ನ ಕಳಿಸಿದ್ಮೇಲೆ ಇನ್ನು ನಾವು ಮನೆಗೆ ಹೋಗಿ ಸಿಕ್ಕಾಪಟ್ಟೆ ಅಂದರೆ ಟಯರ್ಡ್ ಆಗಿಬಿಟ್ಟೈತೆ, ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನ್ನಿಸ್ತಾಯಿತ್ತು. ಅದರಲ್ಲಿ ಅಕ್ಕ ಬನ್ನಿ ಎಲ್ಲರೂ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಹೋಗೋರಂತೆ ಅಂತ ಕಾಲು ಬೇರೆ ಎಳಿತಾ ಇದ್ಲು. ಈಗ ಹೋಗಿ ಮಲ್ಕೋಗು, ಎಲ್ರಿಗೂ ಸಾಕಾಗೈತೆ, ಬೆಳಗ್ಗೆಗೆ ಮಾಡುವಂತೆ ಕಾಮಿಡಿನ ಅಂತ ಹೇಳಿ ಅವಳನ್ನ ಕಳಿಸ್ಬಿಟ್ಟು ನಮ್ಮನ್ನ ಮನೆ ಕಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇವಾಗ ಇನ್ನೇನಿಲ್ಲ, ನಮ್ಮನ್ನು ಡ್ರಾಪ್ ಮಾಡಿ ಅವರು ಅವ್ರ ಮನೆ ಕಡೆ ಹೋಗ್ತಾರೆ. ನಾವು ಫ್ರೆಶ್ ಅಪ್ ಆಗಿ ಈಗ ಮಲ್ಕೊಂಡ್ರೆ ಸಾಕು ಅನ್ನುವಂಗೆ ಆಗಿದೆ ಅಷ್ಟೆ. ಆ್ಯಂಡ್ ಓಕೆ ಫ್ಯಾಮ್, ನಾವು ಇವಾಗ ಮನೆಗೆ ಬಂದು ಎಲ್ಲರೂ ಆಲ್ರೆಡಿ ಮಲ್ಕೊಂಡ್ರು. ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಅನ್ನಿಸ್ತೈತೆ. ಅಂದರೆ ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ತೊಳಸ್ದಂಗೆ ಅನ್ನಿಸ್ತೈತೆ. ತುಂಬ ಲಾಂಗ್ ಅಂತ ಏನಿಲ್ಲ, ಟ್ರಾವೆಲಿಂಗ್ ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಇವತ್ತು ಯಾಕೋ ಸಿಕ್ಕಾಪಟ್ಟೆನೇ ಟಯರ್ಡ್ ಆದಂಗೆ ಅನ್ನಿಸ್ತೈತೆ. ಬಿಕಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅಂತ ಈಗ ಮಲ್ಕೊಳ್ಳೋಣ. ಆ್ಯಂಡ್ ಸದ್ಯಕ್ಕೆ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಒಂದು ವೀಡಿಯೋ ಆ್ಯಂಡ್ ಸಿಂಪಲ್ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂದಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.